ಸುಖದಿ ಬಾಳುವರೆ ಗೋಕುಲದ ಪ್ರಜೆಗಳು ಸುಖದಿ ಬಾಳುವರೆ ಸುಖದಿ ಬಾಳುವರೆ ಗೋಕುಲದ ಪ್ರಜೆಗಳು ಸುಖದಿ ಬಾಳುವರೆ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದ ಪೈರುಗಳಿಳೆಯಲಿಲ್ಲ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದ ಪೈರುಗಳಿಳೆಯಲಿಲ್ಲ ಹರಿಯ ಸ್ಮರಣೆಯು ನಿರುದ್ಧ ಮಾಡಿ ಹರಿಯ ಸ್ಮರಣೆಯು ನಿರುದ್ಧ ಮಾಡಿ ಧರ್ಮದಲ್ಲಿ ನಡೆಯುತ್ತಿದ್ದಾರೆ ಸುಖದಿ ಬಾಳುವರೆ ಗೋಕುಲದ ಪ್ರಜೆಗಳು ಸುಖದಿ ಬಾಳುವರೆ ಅಕ್ರೂರ ನಮ್ಮ ಯಾದವ ಸೈನ್ಯವು ಯಾವ ರೀತಿಯಲ್ಲಿರುವುದು? ಧರ್ಮ ಅಂತಸ್ತುಗಳಿಗಾಗಿ ಕಾಲ್ಕೆರೆದು ಕಾದಾಡಲು ಸಿದ್ಧರಾಗಿರುವ ಆ ಕುರು ಪಾಂಡವರ ಗುದ್ದಾಟವನ್ನು ತಿದ್ದಿ ಸರಿಪಡಿಸಲೆಂದು ಬಲರಾಮದೇವ ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆಯು ಬೆಳೆಯುವಾಗಿ ಎಲ್ಲ ಪ್ರಜೆಗಳು ಕ್ಷೇಮದಿಂದಿರುವರು. ಇನ್ನೇನು ಅಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೇಟದಲ್ಲಿ ನಿಂತು ಕುಳಿತುಕೋ. ಅಕ್ರೂರ ಬಲಭದ್ರದೇವ ಪೇಳೈ ಸೈನಾದಿನಾಥನೆ ನಮ್ಮ ಸೈನ್ಯದ ರೀತಿಯೋ ಪೇಳೈ ಚತ್ತು ಗೋಪರಾಣಕ್ಕೆ ಸೈನವ ಚತ್ತು ಗೋಪರಾಣಕ್ಕೆ ಸೈನವ ಮುಂದೆ ಬೆಳೆಯುತ್ತಲೇ ಚಲೋ ಚಲೋ ನಮ್ಮ ಸೈನ್ಯದ ರೀತಿಯೋ ಕೇಳೈ. ಕೃತವರ್ಮ ಮಹಾಪ್ರಭು, ಸೈನ್ಯವು
ಯಾದವ ಸೈನ್ಯವು ರಣೋತ್ಸವ ಯಾವ ರೀತಿಯಲ್ಲಿರುವುದು? ವಿಜ್ಞಾಪಿಸೋನು ಮಹಾಪ್ರಭು. ದ್ವಾಪರ ಯುಗಗಳು ಜನಿಸಿರುವಂತ ಕೋಪಾನ್ವಿತ ಕುರು ಪಾಂಡವರು, ದ್ವಾಪರ ಯುಗಗಳು ಜನಿಸಿರುವಂತ ಕೋಪಾನ್ವಿತ ಕುರು ಪಾಂಡವರು, ತ್ರೇತಾಯುಗದ ಅಯೋಧ್ಯೆ ಅರಸೋ ದಶರಥ ಪುತ್ರರಿಗೋಲುವರೇ. ಬಲಭದ್ರದೇವ ಪಿತೃವಾಕ್ಯ ಪರಿಪಾಲಿಸಿದಂತ ರಾಮ ಲಕ್ಷ್ಮಣರಿಗೋಲುವರೇ. ಪಿತೃವಾಕ್ಯ ಪರಿಪಾಲಿಸಿದಂತ ರಾಮ ಲಕ್ಷ್ಮಣರಿಗೋಲುವರೇ. ದ್ವಾಪರ ಯುಗದೊಳು ಜನಿಸಿರುವಂತ ಕೋಪಾನ್ವಿತ ಕುರು ಪಾಂಡವರು, ತ್ರೇತಾಯುಗದ ಅಯೋಧ್ಯೆ ಅರಸೋ ದಶರಥ ಪುತ್ರರಿಗೋಲುವರೇ. ಬಲಭದ್ರದೇವ ಪಟ್ಟದಾಸೆಯನ್ನು ತೊರೆದು ಭರತನು ಮಾತೆ ಕೈಕೆಯನ್ನು ದೂಷಿಸಿದ, ಹೆತ್ತ ತಾಯಿಯನ್ನು ದೀಕ್ಷಿಸಿದ. ಪಟ್ಟದಾಸೆಯನ್ನು ತೊರೆದು ಭರತನು ಮಾತೆ ಕೈಕೆಯನ್ನು ದೂಷಿಸಿದ, ಹೆತ್ತ ತಾಯಿಯನ್ನು ದೀಕ್ಷಿಸಿದ. ಪಕ್ಷಿ ವಾಹನನ ಪಾದ ರಕ್ಷೆಯಂ ತಲೆಯ ಮೇಲೊತ್ತು ಪೂಜಿಸಿದಂತ, ಪಕ್ಷಿ ವಾಹನನ ಪಾದ ರಕ್ಷೆಯಂ ತಲೆಯ ಮೇಲೊತ್ತು ಪೂಜಿಸಿದ. ಭರತ ಶತ್ರುಘ್ನರಿಗೆ ಹೋಲುವರೇ, ಸರಿ ಹೋಲುವರೇ. ಭರತ ಶತ್ರುಘ್ನರಿಗೆ ಹೋಲುವರೇ, ಸರಿ ಹೋಲುವರೇ. ದ್ವಾಪರ ಯುಗದೊಳು ಜನಿಸಿರುವಂತ ಕೋಪಾನ್ವಿತ ಕುರು ಪಾಂಡವರು, ತ್ರೇತಾಯುಗದ ಅಯೋಧ್ಯ ಅರಸೋ ದಶರಥ ಪುತ್ರರಿಗೋಲುವರೇ. ತ್ರೇತಾಯುಗದ ಅಯೋಧ್ಯ ಅರಸೋ ದಶರಥ ಪುತ್ರರಿಗೋಲುವರೇ. ದಶರಥ ಪುತ್ರರಿಗೋಲುವರೇ. ಬಲಭದ್ರದೇವ ಅರಸನೆ ಕೇಳ್ ಸರಸದಿ ನುಡಿಯುವೆ ಪರಿಪರಿ ಕಾರ್ಯದ ವಿವರಗಳ. ಅರಸನೆ ಕೇಳ್ ಸರಸದಿ ನುಡಿಯುವೆ ಪರಿಪರಿ ಕಾರ್ಯದ ವಿವರಗಳ. ಪರಿಪರಿ ಕಾರ್ಯದ ವಿವರಗಳ, ಪರಿಪರಿ ಕಾರ್ಯದ ವಿವರಗಳ. ಬಲಭದ್ರದೇವ ಪರಶತ್ರುಗಳು ನಮ್ಮನ್ನು ಕಂಡರೆ ಗಡಗಡ ನಡುಗುವ ತರದಲೆಗಳು. ಪರಶತ್ರುಗಳು ನಮ್ಮನ್ನು ಕಂಡರೆ ಗಡಗಡ ನಡುಗುವ ತರದಲೆಗಳು. ಕಪ್ಪ ಕಾಣಿಕೆಗಳೊಪ್ಪಿಸುವಂತೆ, ಕಪ್ಪ ಕಾಣಿಕೆಗಳೊಪ್ಪಿಸುವಂತೆ ನೇಮಿಸಿ ಬಂದಿಯ ನಿಚ್ಚಳದೆ, ನೇಮಿಸಿ ಬಂದಿಯ ನಿಚ್ಚಳದೆ, ನೇಮಿಸಿ ಬಂದಿಯ ನಿಚ್ಚಳದೆ. ಅರಸನಿಗೆ ಸರಸದಿ ನುಡಿಯುವೆ ಪರಿಪರಿ ಕಾರ್ಯದ ವಿವರಗಳ. ಪರಿಪರಿ ಕಾರ್ಯದ ವಿವರಗಳ, ಪರಿಪರಿ ಕಾರ್ಯದ ವಿವರಗಳ. ಬಲಭದ್ರದೇವ ನಮ್ಮ ರಾಜ್ಯದ ಸೈನ್ಯವು ಪರ ರಾಜ್ಯದ ಸೈನ್ಯವನ್ನೆದುರಿಸಿ ಅವರಿಂದ ಕಪ್ಪ ಕಾಣಿಕೆಗಳು ಒಪ್ಪಿಸಿಕೊಂಡು ಬಹಳ ಎಚ್ಚರಿಕೆಯಿಂದಿರುವರು. ಮತ್ತೇನಪ್ಪಣೆ? ಬಹಳ ಸಂತೋಷವಾದ. ನಿನ್ನ ಪೀಠದಲ್ಲಿ ನಿನ್ನ ಕುಳಿತುಕೋ. ದರೆಯಳ್ಳೋ ಧನ್ಯನೋ ಧನ್ಯನಾದನೋ ನಾ, ದರೆಯಳ್ಳೋ ಧನ್ಯನೋ ಧನ್ಯನಾದನೋ ನಾ, ಇಳೆಯಳ್ಳೋ ಮಾನ್ಯನೋ ಮಾನ್ಯನಾದನೋ ನಾ. ಶ್ರೀ ಪರಿಮಾಂತ್ರಿಯೋ ಸೈನವೋ ಇರವಲ್ಲೇ, ಶ್ರೀ ಪರಿಮಾಂತ್ರಿಯೋ ಸೈನವೋ ಇರುವಲ್ಲೇ. ಕರ್ಲಯ ರಾಜಕ್ಕೆ ಕೊರೆಗೆಯೋ ಏನಿದೆ, ಕರ್ಲಯ ರಾಜಕ್ಕೆ ಕೊರೆಗೆಯೋ ಏನಿದೆ. ದರೆಯಳ್ಳೋ ಧನ್ಯನೋ ಧನ್ಯನಾದನೋ ನಾ, ಇಳೆಯಳ್ಳೋ ಮಾನ್ಯನೋ ಮಾನ್ಯನಾದನೋ ನಾ. ರಾಜನೋ ನಾನಾಗೆ ಜನ ಎನ್ನಿಸಿದೆ, ರಾಜನೋ ನಾನಾಗೆ ಜನ ಎನ್ನಿಸಿದೆ.
ರಾಜನು ನಾನಾಗೆ ಬೇಜನು ಎನಿಸಿದೆ ರಾಜ ಸಾಮ್ರಾಜ್ಯವ ನಾ ಪಡೆದೇನಿದೆ ರಾಜ ಸಾಮ್ರಾಜ್ಯವ ನಾ ಪಡೆದೇನಿದೆ ದರೆಯಲ್ಲೋ ದನ್ನನೋ ದನ್ನನಾದನೋ ನಾ ಇಳಿಯಲ್ಲೋ ಮಾನ್ಯನೋ ಮಾನ್ಯನಾದನೋ ನಾ. ಅಕ್ರೂರ, ನಮ್ಮ ಯಾದವ ಸೈನ್ಯವು ಯಾವ ರೀತಿಯಲ್ಲಿರುವುದು? ಅಕ್ರೂರ ಅಕ್ರೂರ ಮಹಾಪ್ರಭು, ಕುತಾರ್ಮ ಬಲಭದ್ರ ದೇವ ನಿಮ್ಮಂತಹ ಮಂತ್ರಿ ಸೈನ್ಯಾಧೀಶರಿರುವಲ್ಲಿ ನನ್ನ ರಾಜ್ಯಕ್ಕೆ ಕುಂದು ಬರುವುದುಂಟೆ? ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನೆ? ಬಹಳ ಸಂತೋಷ. ಗುರುದೇವನಿಗೆ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಆ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಬಲಭದ್ರ ದೇವ ಸಾರ್ವಭೌಮ ಸಂಗೀತವ ಮಾಡಿ ಶಬ್ದ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಮಾಡಿ ಶಬ್ದ ಸ್ವರ ಸಂಯೋಜನೆ ಮಾಡಿ ಶ್ರೀರಾಗ ತಾಳಲಯವೆಲ್ಲ ಗೂಡಿ ತಟ್ಟಿ ಗತಾಳಲಯವೆಲ್ಲ ಗೂಡಿ
ನಯನ ಮನೋಹರ ನಾಟ್ಯವಿದೆ ಕಿವಿದಿಂಪು ನಾದದ ಗಾನದುದೆ ಕಿವಿದಿಂಪು ನಾದದ ಗಾನದುದೆ ಕಿವಿದಿಂಪು ನಾದದ ಗಾನದುದೆ ಕಲಿನರ ಸಮಯವಿದೆ ಇದುವೇ ಗಂಧರ್ವ ಗಾನದುದೆ ಸಮಯವಿದೆ ತಕದಿಮ್ಮಿ ತಕದನು ತಕದಿಮ್ಮಿ ತಕದನು ತಕದಿಮ್ಮಿ ತಕದನು ತಮ್ ತಮ್ ತ ಸಾರ್ವಭೌಮ
ಬಾಳಿನ ರಸಮಯ ಸಮಯವಿದೆ ಅಲೇ ಇದುವೇ ಗಂಧರ್ವ ಗಾನ ಸುಧೆ ಇದುವೇ ಗಂಧರ್ವ ಗಾನ ಸುಧೆ ಬಾಳಿನ ರಸಮಯ ಸಮಯವಿದೆ ಅಲೇ ಸಮಯವಿದೆ ಯಾರಲ್ಲಿ ಈ ನರ್ತಕಿಗೆ ತಕ್ಕ ಬಹುಮಾನವನ್ನು ಕಟ್ಟಿಕೊಳಿಸಿ. ಗುರುದೇವ ಹಸ್ತಿನಾವತಿಯಲ್ಲಿ ಗಾಂಧಾರಿ ನಮ್ಮ ಅತ್ತೆ ಗಾಂಧಾರಿ ದೇವಿ ಧೃತರಾಷ್ಟ್ರ ಮಾವನವರು ನಿನ್ನ ಸಹೋದರಿ ಎಲ್ಲರೂ ಸೌಖ್ಯದಿಂದಿರುವರೆ. ಗುರುದೇವ ಎಲ್ಲರೂ ಕ್ಷೇಮದಿಂದಿರುವರು ಗುರುದೇವ. ಅಲ್ಲದೆ ನೀನು ಬಂದ ಸಮಾಚಾರವೇನು? ಗುರುದೇವ ಇಂದಿನಿಂದ ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನಿಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೂ ಏನಾಯಿತು? ದುರ್ಯೋಧನ, ಗುರುದೇವ ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ನಿಮ್ಮ ಯಾದವ ಬಲವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿರುವೆನು ಗುರುದೇವ. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಆ ವಿಚಾರವನ್ನು ಮಾಡಿಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ ಕೃಷ್ಣನೇ ಬೇರೆ ಅಸಂಖ್ಯವಾಯಿತಲ್ಲ. ಗುರುದೇವ ನಾನೇನೋ ಬಹು ರಹಸ್ಯವಾಗಿಯೇ ಓದೆನು. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತೋ ನಾ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ದುರ್ಯೋಧನ, ಕೃಷ್ಣನ ಆಯುಧಗಳನ್ನು ಹಿಡಿಯುವುದಿಲ್ಲ ಎಂದು ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆಯಾ? ಹೌದು ಗುರುದೇವ, ಆ ವಿಚಾರವನ್ನು ಸ್ಥಿರಪಡಿಸಿಕೊಂಡೇ ಬಂದಿರುವೆನು ಗುರುದೇವ. ಹಾಗಾದರೆ ನಿನಗೆ ಜಯವು ಖಂಡಿತ. ಹೋಗಿ ಬಾ. ಮಾತ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕುತುವರ್ಮ ಸೈನ್ಯಾಧೀಶನನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಬಾ. ಹೋಗಿ ಬಾ ವೀರಾವರ, ನಿನಗೆ ಜಯವು ಖಂಡಿತ. ಆಗಬಹುದು ಗುರುದೇವ, ನಾನಿನ್ನು ಬರುತ್ತೇನೆ. ಪಾಂಡವರು ದಗ್ನ ದೇಹದಿಂದ ಒಬ್ಬಿ ಮೆರೆಯುತ್ತಿರುವ ತಬ್ಬಲೆಗಳ ಮುಡಿಗಟ್ಟಿ ಸಜೀವ ದಹನ ಮಾಡಿ ಪಾಂಡವರ ಚಿತಾಭಸ್ಮವನ್ನು ಆ ಗಂಗೆಯಲ್ಲಿ ತೇಲಿ ಬಿಡುವೆನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕೃಷ್ಣನಿಂದ ಪಡೆದನ ಯಾದವ ಸೈನ್ಯ, ಯುದ್ಧದಲ್ಲಿ ಕಾದಿರುವುದು ಕೌರವ ಸೈನ್ಯ. ಕೃಷ್ಣನಿಂದ ಪಡೆದನ ಯಾದವ ಸೈನ್ಯ, ಯುದ್ಧದಲ್ಲಿ ಕಾದಿರುವುದು ಕೌರವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಭೀಮನನ್ನು ಸೀಳುವನು ಎನ್ನ ತಮ್ಮನು, ಭರ್ತನ ಶಿರ ಆರಿಸುವನು ವೀರಕರ್ಣನು. ಭೀಮನನ್ನು ಸೀಳುವನು ಎನ್ನ ತಮ್ಮನು, ಭರ್ತನ ಶಿರ ಆರಿಸುವನು ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಏನು ಈ ಗೋವು ನನ್ನನ್ನೇ ಹಿಂಬಾಲಿಸ್ತಿರುವುದಲ್ಲ? ಏನು ಗತಿ? ಇರಲಿ. ಏಯ್ 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 ಅಯ್ಯೋ ಅಯ್ಯೋ,
ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಲ್ಲ, ಮುಂದೇನು ಗತಿ? ಅಕಟ 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 ಕಟ ಗೋವತ್ತೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಅಕಟ ಕಟ ಗೋವತ್ತೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಗೋರಾಳಲ್ಲದ ಗೋಮಾತೆಯನ್ನು ಕೊಂದೆನು ನಾ ಪಾಪದಲ್ಲಿ, ಗೋರಾಳಲ್ಲದ ಗೋಮಾತೆಯನ್ನು ಕೊಂದೆನು ಪಾಪದಲ್ಲಿ. ಕೊಂದ ಪಾಪವೋ ತೊಲಗಿಸು ಬೇಗ ಕಾಣನು ದರೆಯೊಳಗೆ, ಅಯ್ಯೋ ಕಾಣನು ದರೆಯೊಳಗೆ. ಅಕಟ ಕಟ ಗೋವತ್ತೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಅಯ್ಯೋ, ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಬಿದ್ದು ಮೃತ್ಯು ಹೊಂದಿತಲ್ಲ, ಮುಂದೇನು ಗತಿ? ಕೃಷ್ಣ ಕೃಷ್ಣ ಕೃಷ್ಣನು ಇದನ್ನೇನಾದರೂ ನೋಡಿದರೆ ಇನ್ನೇನೇನೋ ಕಲ್ಪಿಸುವನು, ನಾ ಕಾಣೆನು. ಇರಲಿ, ಇದನ್ನು ಮರೆಮಾಚುವೆನು. ಅಣ್ಣ, ಏಕೆ ಏನಾಯಿತಣ್ಣ? ಈ ರೀತಿ ಚಿಂತಿಸಲು ಕಾರಣವೇನು? ಕೃಷ್ಣ, ಈ ದಿನ ಬಹಿರ್ಭೂಮಿಗೆ ಹೋಗಲು ಒಂದು ಗೋವು ನನ್ನನ್ನು ಹಿಂಬಾಲಿಸಿತು. ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಅದು ಮೃತ್ಯು ಹೊಂದಿತು. ಕೃಷ್ಣ, ಶಿವ 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 ಶಿವ, ಎಂತಹ ಕೆಲಸ ಮಾಡಿದೆ ಅಣ್ಣ? ಗೋಹತ್ಯೆ ಮಹಾಪಾಪವಲ್ಲವೇ ಅಣ್ಣ? ಈಗೇನು ಮಾಡುವುದು? ಕೃಷ್ಣ, ನಾನು ಈಗಲೇ ಭಯವಾಗಿರುವೆನು. ಅದಕ್ಕೆ ಯಾವುದಾದರೂ ಒಂದು ಪರಿಹಾರವನ್ನು ಹೇಳು ಕೃಷ್ಣ. ಓಹೋ, ಈಗ ನೆನಪಿಗೆ ಬಂತು. ಹಿಂದೆ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು, ಗೋಹತ್ಯೆ ಮಾಡಿದವರು ಕೂತಲ್ಲಿ ಕೂರದೆ ನಿಂತಲ್ಲಿ ನಿಲ್ಲದೆ 21 ದಿನಗಳ ಕಾಲ ತೀರ್ಥಯಾತ್ರೆ ಮಾಡಿಕೊಂಡು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ದರ್ಶನ ಮಾಡಿಕೊಂಡು ಬಂದರೆ ಈ ಗೋಹತ್ಯೆ ಪಾತಕವೋ ಪರಿಹಾರವಾಗುವುದೆಂದು. ಆದರೆ ಈಗ ನಿಮಗೆ ಭೂಪ್ರದಕ್ಷಿಣೆಗೆ ಹೋಗಲು ಈಗ ಸಮಯವೆಲ್ಲಿದೆ ಅಣ್ಣ? ದುರ್ಯೋಧನ, ಕೃಷ್ಣ, ನಾನೀ ಕೂಡಲೇ ಭೂಪಂಚಾರಕ್ಕೆ ಹೋಗುವೆನು, ಭೂಸಂಚಾರಕ್ಕೆ ಹೋಗುವೆನು. ರಾಜ್ಯ ವಿಚಾರದಲ್ಲಿ ಎಚ್ಚರಿಕೆ ವಹಿಸು. ಅಣ್ಣ, ಸ್ವಲ್ಪ ತಡೆಯಿರಿ. ಕುರುಕ್ಷೇತ್ರ ಯುದ್ಧದಲ್ಲಿ ಆ ದುರ್ಯೋಧನಿಗೆ ಸಹಾಯ ಮಾಡುವಿರೆಂದು ಮಾತು ಕೊಟ್ಟಿರುವಿರಲ್ಲ ಕೃಷ್ಣ, ಅವನ ಗತಿ ಮುಂದೇನಾಗಬೇಕಣ್ಣ? ಕೃಷ್ಣ, ಪಾಂಡವರು ಕೌರವರು ಒಡೆದಾಡಿಲಿ, ನನಗಾಗಬೇಕಾಗಿರುವುದೇನು? ನನಗೆ ಬಂದಿರುವ ಈ ಗೋವತ್ತು ಪಾಪವು ಪರಿಹರಿಸಿಕೊಂಡರೆ ಸಾಕು. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಮ್ಮ ಅಣ್ಣನ ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡಿಕೊಂಡು ಬರುವೆನು. ದೃಪದ ರಾಜನಿಗೆ ಸುತಿಯಾಗಿ ದೇಶಪತಿಯಾದ ಪಾಂಡುರಾಜನಿಗೆ ಸೊಸೆಯಾಗಿ ಅಸಮಸಾಹಸಿಗಳಾದ ಪಾಂಡವರಿಗೆ ಸತಿಯಾಗಿ ಉಸಿರಳೊಲವಾದ ವ್ಯಸ
ದಹಿಪಿತೇ ವಾಸುದೇವ ಕೃಷ್ಣ ಸಾಗಿದೂರ ವಿಧಿಯ ಘೋರ ದಹಿಪುತಿದೆ ತವಾನಿ ಜ್ವಾಲ ಸಾಗಿದೂರ ವಿಧಿಯ ಘೋರ ದಹಿಪುತಿದೆ ತವಾನಿ ಜ್ವಾಲ ಅಂದು ನೊಂದು ನಿಂತೆ ಸಭೆಯಲಿ ಬಂದ ಚಿಂತೆ ದಹಿಪೆನೆನ್ನುತ್ತ ಅಂದು ನೊಂದು ನಿಂತೆ ಸಭೆಯಲಿ ಬಂದ ಚಿಂತೆ ದಹಿಪೆನೆನ್ನುತ್ತ ಪತಿಗಳೈವರ ಪಂತ್ಯದಂತ್ಯ ಕೃಷ್ಣ 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 ಪತಿಗಳೈವರ ಪಂತ್ಯದಂತ್ಯ ಪತಿಗಳೈವರ ಪಂತ್ಯದಂತ್ಯ ಕಾದು ಕಾದು ನೊಂದು ಬಳಲಿದೆ ಪತಿಗಳೈವರ ಪಂತ್ಯದಂತ್ಯ ಕಾದು ಕಾದು ನೊಂದು ಬಳಲಿದೆ ಸಾಗಿದೂರ ವಿಧಿಯ ಘೋರ ದಹಿಪುತಿದೆ ದವಾನಿ ಕಾಲ ಸಾಗಿದೂರ ವಿಧಿಯ ಘೋರ ದಹಿಪುತಿದೆ ದವಾಗ್ನಿ ಜ್ವಾಲ ಕೃಷ್ಣ 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 ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ನೆನೆದು ನಮ್ಮ ಮನಃಶಾಂತಿಯನ್ನು ಏಕೆ ನಾಶಪಡಿಸುತ್ತೇವೆ? ನಿನ್ನ ಬಹುದಿನದ ಬಯಕೆ ಈಡೇರುವ ಕಾಲ ಸನ್ನಿಧವಾಗಿರುವುದು.
ಶಾಂತಳಾಗು ದ್ರೌಪದಿ, ಶಾಂತಳ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ಅಣ್ಣ ಈ ಒಚ್ಚುತನದ ಭ್ರಾಂತಿ? ಅಣ್ಣ ಧರ್ಮನಂದನ, ನಿನ್ನ ಮಾತಿಗೆ ಪ್ರತಿ ಹೇಳಿದನೆಂದು ಭಾವಿಸಬೇಡ. ವಂಚಕರ ಸಮಸ್ಯೆಗಳಿಂದ ಅಲ್ಲೋಲ ಕೊಲ್ಲಲವಾಗಿ ಈ ಭೀಮನ ಸತ್ಯ ಪರೀಕ್ಷೆಗೆ ನವಮಾರ್ಗಗಳೇ ಚಲಿಸಬಹುದು, ಕುಲಗಿರಿಗಳನ್ನೇ ಛೇದಿಸಬಹುದು, ಸಪ್ತ ಸಾಗರವನ್ನೇ ಶೋಧಿಸಬಹುದು. ಆದರೆ ಆ ಕ್ಷತ್ರಿಯೋಚಿತವಾದ ಕುರುಕುಲವನ್ನು ತಲೆ ಎತ್ತಲು ಎಂದಿಗೂ ಬಿಡುವುದಿಲ್ಲ ಗಜ, ಬಿಡುವುದಿಲ್ಲ. ಆ ಕೌರವರ ತಲೆಗಳು ರಣದಳು ಪುಡಿ ಪುಡಿಗೈವೆ ಗದೆಯೊಳಗೆ. ಈ ಭೀಮನ ಕೋಪೋಗ್ನಿಯು ಆರದು ಶಾಂತಿಯ ಸಂಧಾನಕ್ಕೆ. ಆ ಕೌರವರ ತಲೆಗಳು ರಣದಳು ಪುಡಿ ಪುಡಿಗೈವೆ ಗದೆಯೊಳಗೆ. ಈ ಭೀಮನ ಕೋಪೋಗ್ನಿಯು ಆರದು ಶಾಂತಿಯ ಸಂಧಾನಕ್ಕೆ. ಕೇಳು ಕೇಳು ದ್ರೌಪದ ನಂದಿನಿ, ಕೇಳ್ವೆ ಕೇಳು ದ್ರೌಪದ ನಂದಿನಿ. ಕರೆತಟ್ಟಿ ಕರೆದವನ ತಡೆಯನ್ನು ಮುರಿದು, ಮುಡಿಪಿಡಿದು ಎಳೆದವನ ಕರಳನ್ನು ಬಗೆದು, ತಟ್ಟಿ ಕರೆದವನ ತಡೆಯನ್ನು ಮುರಿದು, ಮುಡಿಪಿಡಿದು ಎಳೆದವನ ಕರಳನ್ನು ಬಗೆದು, ಗಾಂಧಾರಿ ಸುತರನ್ನು ಬಿಡಿದೆಳೆ ತಂದು, ಗಾಂಧಾರಿ ಸುತರನ್ನು ಬಿಡಿದೆಳೆ ತಂದು, ರುಂಡ ಮುಂಡ ಚೆಂಡಾಡದ ಬಿಡನ, ರುಂಡ ಮುಂಡ ಚೆಂಡಾಡದ ಬಿಡನ. ಆ ಕೌರವರ ತಲೆಗಳು ರಣದಳು ಪುಡಿ ಪುಡಿಗೈವೆ ಗದೆಯೊಳಗೆ. ಈ ಭೀಮನ ಕೋಪಾಗ್ನಿಯು ಆರದು ಶಾಂತಿಯ ಸಂಧಾನಕ್ಕೆ. ಕೇಳ್ವೆ ಕೇಳು ದ್ರೌಪದ ನಂದಿನಿ, ಕೇಳ್ವೆ ಕೇಳು ದ್ರೌಪದ ನಂದಿನಿ. ವಿಷದ ಕಜ್ಜಾಯವನ್ನು ಉಳಿಸಿ ನಮ್ಮ ಐವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುವಿನೊಡನೆ ನಮಗೆಂತಗುದು ಶಾಂತಿ? ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಪತ್ನಿ ಎಂಬ ತಾರತಮ್ಯವಿಲ್ಲದೆ ಪಾಪಾಂಚಾಲಿ ನನ್ನ ತೊಡೆಯನ್ನು ಅಲಂಕರಿಸಿ ಎಂದು ತೊಡೆ ತಟ್ಟಿ ಕರೆದನಲ್ಲ, ಅಂದೆಲ್ಲಡಿಗೆ ತಣ್ಣ ಈ ನಿಮ್ಮ ಶಾಂತಿ ಎಂಬ ನುಡಿ. ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಪತಿ ಎಂಬ ತಾರತಮ್ಯವಿಲ್ಲದೆ ಪಾಪಾಂಚಾಲಿ ಎಂದು ತೊಡೆ ತಟ್ಟಿ ಕರೆದನಲ್ಲ, ಕುರು ರಕ್ತ ಸ್ನಾನದೊಡನೆ ನಮ್ಮ ಪದಗಳನ್ನು ಈಡೇರಿಸುವ ಹೊರತು ಶಾಂತಿ ಎಂಬ ಪ್ರಶ್ನೆ ಇಲ್ಲ ಗಜ. ದುರುಳ ಕೌರವರನ್ನ ಮರಣಗೊಳಿಸದೆ ಕರೆಯಲು ಇರಲು ಬಿಡುವೆನೆ. ದುರುಳ ಕೌರವರನ್ನ ಮರಣಗೊಳಿಸದೆ ಕರೆಯಲು ಇರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ ರಕ್ತಪಾನ ಮಾಡದಿರುವನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಸರ್ವದಿ ತೊಡೆ ತಟ್ಟಿದವನ ಪುಟ್ಟಿಕೊಳ್ಳುವೆ, ಗದೆಯಲ್ಲಿ ಪುಟ್ಟಿಕೊಳ್ಳುವೆ. ದುರುಳ ಕೌರವರನ್ನ ಮರಣಗೊಳಿಸದೆ ಕರೆಯಲು ಇರಲು ಬಿಡುವನೆ. ರಣದೊಳವರ ರಕ್ತಪಾನ ಮಾಡದಿರುವನೆ. ರಣದೊಳವರ ರಕ್ತಪಾನ ಮಾಡದಿರುವನೆ. ಸಹೋದರ ಭೀಮಸೇನ, ನಿನ್ನ ಹೃದಯದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ತಮ್ಮ. ಪರಮಾತ್ಮನು ಬರಲಿ, ಮುಂದಿನ ಕಾರ್ಯಗಳನ್ನು ಚಿಂತಿಸೋಣ. ಶಾಂತನಾಗು ಸಹೋದರ.
ಕೃಷ್ಣ ದೇವಾ ಆ ಕೃಷ್ಣ ದೇವಾನಿ ದಯ ತೋರಿ ಬಾ ದಿನರ ದಾತ ದೇವಾನಿ ದಯ ತೋರಿ ಬಾ ದೇವಾನಿ ದಯ ತೋರಿ ಬಾ ಸನ್ಮತಿ ದಾತ ಸುಜನರ ಪ್ರೇತ ಸನ್ಮತಿ ದಾತ ಸುಜನರ ಪ್ರೇತ ಸನ್ಮತಿ ದಾತ ಕೃಷ್ಣ ಸನ್ಮತಿ ದಾತ ಸುಜನರ ಪ್ರೇತ ಸನ್ಮತಿ ದಾತ ಸುಜನರ ಪ್ರೇತ ಭಾವತೇತ ಭಾಗ್ಯ ವಿಧಾತ ಭಾವತೀತ ಭಾಗ್ಯ ವಿಧಾತ ದೇವಾನಿ ದಯ ತೋರಿ ಬಾ ದಿನರ ದಾತ ದೇವಾನಿ ದಯ ತೋರಿ ಬಾ ದೇವಾನಿ ದಯ ತೋರಿ ಬಾ ಅನುದಿನ ನಿನ್ನ ಗಣಪಾಧವನ ಪರಮಾತ್ಮ ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ ಕೃಷ್ಣ ಅನುದಿನ ನಿಮ್ಮ ಗಣಪಾದವನ ಅನುದಿನ ನಿನ್ನ ಗಣಪಾದವನ ಕನಸು ಮನಸ್ಸಿನಲ್ಲಿ ಜಾನಿಪೆ ದೇವಾ ಕನಸು ಮನಸ್ಸಿನಲ್ಲಿ ಜಾನಿಪೆ ದೇವಾ ದೇವಾನಿ ದಯ ತೋರೆ ಬಾ ದಿನರ ದಾತ ದೇವಾನಿ ದಯ ತೋರೆ ಬಾ ದೇವಾನಿ ದಯ ತೋರೆ ಬಾ ಕೃಷ್ಣ ಕೃಷ್ಣ ಧರ್ಮಾನಂದನ
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದೆಯಾ ಪುರುಷೋತ್ತಮ? ನೀವು ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ? ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪರಮಾತ್ಮ? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನಲ್ಲೆನಯ್ಯ, ಸಮರವನಲ್ಲೆನಯ್ಯ, ಕಮಲಾಕ್ಷ ಜಲಧಬ ಬಳಿಯಂತೆ ಸಿರಿಭೋಗ ನಶ್ವರ. ಪರಮಾತ್ಮ, ಧರ್ಮಪುತ್ರ, ಜಲಧಬ ಬಳಿಯಂತೆ ಸಿರಿಭೋಗ ನಶ್ವರ ಯದನ್ವಯ ಆಶಾಶ್ವತ ನರ ಜನ್ಮ ಹಿಮದನ್ವಯ, ಆಶಾಶ್ವತ ನರ ಜನ್ಮ ಹಿಮದನ್ವಯ, ಆಶಾಶ್ವತ ನರ ಜನ್ಮ ಸಮರವನಲ್ಲೆನಯ್ಯ. ದರೆಯದುರಾಸೆಗೆ ಕಳಗ ಬಯಸಿ ನರಕತ್ಯಗೆ ನಾವು ಗುರಿಯಾಗುವುದೇ, ಗುರು ಪಾಂಡವರ ಶವಗಳ ಕಾಂಬುದೇ. ವಾಸುದೇವ, ಧರ್ಮನಂದನ ಸಹೋದರಿ, ದರೆಯದುರಾಸೆಗೆ ಕಳಗ ಬಯಸಿ ನರಕತ್ಯಗೆ ನಾವು ಗುರಿಯಾಗುವುದೇ, ಗುರು ಬಾಂಧವರ ಶವಗಳ ಕಾಂಬುದೇ. ಹೆಣ್ಣು ಒಂದು ಮಣ್ಣೆಗೋಸ್ಕರ. ವಾಸುದೇವ, ಧರ್ಮಪುತ್ರ, ಹೆಣ್ಣು ಒಂದು ಮಣ್ಣೆಗೋಸ್ಕರ ಹಿಂದೆ ಕಾನೇಕರು ಒಡೆದಾಡಿ ಮಾಡಿದರು ಅಲ್ಲವೇ ಪ್ರಭು? ಹೌದು. ಹಿಂದೆ ಕಾನೇಕರು ಒಡೆದಾಡಿ ಮಾಡಿದರು, ಭರತ ಭೂಮಿಯನ್ನು ಯಾರಾಳಿದರು ಸರಿ? ಭರತ ಭೂಮಿಯನ್ನು ಯಾರಾಳಿದರು ಸರಿ? ಸಮರವನಲ್ಲೆನಯ್ಯ, ಸಮರವನಲ್ಲೆನಯ್ಯ. ಯದುಪತಿ ಪರಮಾತ್ಮ, ಧರ್ಮನಂದನ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿರುವವರ ರಕ್ತದ ಕಣಗಳನ್ನು ಅದು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ? ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮಗಳ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ, ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಭೂಮಿ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ನಿನಗೆ ಧರ್ಮ ಸಮ್ಮತವು ತಾನೆ. ಇದಕ್ಕೆ ನಿನ್ನ ಸಹೋದರ ವಿಮತ? ಮಗಳ ಅಭಿಮತ ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಭೀಮಸೇನ,
ನಾಣೆ ವಂದಿಸಿ ಬೇಡುವೆ ನಿನಗೆ ಅಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಗೊಟ್ಟು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃಯಮ ಮಮಕಾರ ನಮ್ಮನ್ನು ಅಂಧರಾಗಿ ಮಾಡಿದೆ. ಛೇ ಛೇ, ಸುಡಬೇಕು ನಮ್ಮ ಈ 7 ಜನ್ಮಗಳನ್ನು ಸುಡಬೇಕು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಮರೆತೆಯ ಮುಕುಂದನೆ ನೀ ಮರೆತೆಯ ಮುಕುಂದನೆ ನೀ ಅಂದು ಸಭೆಯೋಳ್ ನಡೆದ ಮಡದಿಯ ಮಾನಾಪಹರಣದ ದೃಶ್ಯವನೇ. ವೇದಾಂತಿಯ ಧರ್ಮ ಬೋಧೆಗೆ ಮಣಿದಲ್ಲವೆನಾ? ವೇದಾಂತಿಯ ಧರ್ಮ ಬೋಧೆಗೆ ಮಣಿದಲ್ಲವೆನಾ? ನನ್ನ ವಾಸಕೀಡಾಗಿ ಆಯಿನ ಗೌರವನೆಂ ಆನೆಗೊಳಗಾಗುತ್ತು ಯದುಪದೇ. ಆದಿಯಿಂದಲೂ ಅಪಮಾನ ಇತ್ಯಾದಿ ಅನಿಷ್ಟಗಳೇನು ಇಷ್ಟಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುನ್ನುಗ್ಗಣವೆಂದರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುವೆಂದು. ಛೇ, ಧಿಕ್ಕಾರ ಧಿಕ್ಕಾರವಿರಲಿ ನಮ್ಮ ಈ ಕೀರ್ತನದ ಬಾಳುವೆಗೆ. ಅರ್ಜುನ, ನೀನೂ ಕೂಡ ಸಂಧಿಗೆ ಸಮ್ಮತಿಯಿದ್ದಿ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ದೃಪದನ್ನರೇನು ನಂಬಿರಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಇವರ ಅಭಿಪ್ರಾಯವು ನಿನಗೂ ಕೂಡ ಧರ್ಮಸಮ್ಮತವೂ ತಾನೆ. ವಾಸುದೇವ, ಜನಾರ್ದನ ವೇಣುಲೀಲಾ ಪ್ರವೀಣ ಸೆರೆಗೊಟ್ಟಿ ಬೇಡಿದರು ತೋರದಿರೆಯೇ
ಧರ್ಮವೆನ್ನುತ್ತಾ ಧರ್ಮಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇನ್ನಿವರು ಭೀಮಸೇನ ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಬಕಾಸುರನನ್ನೇ ಕೊಂದ ಮಹಾದೋರ್ದಂಡ. ನಿಮಗೆ ಏಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಂಡು. ಇನ್ನಿವರು ಪಾರ್ಥ, ಪಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡೀವ? ಅದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟಿಕೊಂಡು. ವಾಸುದೇವ, ಇವರೆಲ್ಲರೂ ನನ್ನ ಪತಿಗಳೇ ಅಲ್ಲ ಪರಮಾತ್ಮ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ನಾನೇ ರಣರಂಗವನ್ನು ಪ್ರವೇಶಿಸಿ ಆ ದುರುಳ ದುಶ್ಯಾಸನ ಎದೆಯನ್ನು ಸೇಳಿ ಆತನ ಬಿಸಿ ರಕ್ತದಿಂದ ಬಿಚ್ಚಿದ ಈ ನನ್ನ ಮುಡಿಯನ್ನು ಕಟ್ಟಿಕೊಳ್ಳುತ್ತೇನೆ. ಇದಕ್ಕೆ ನಿನ್ನೊಬ್ಬನ ಸಹಾಯ ನನಗಿದ್ದರೆ ಸಾಕು. ನೀನು ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನಣ್ಣ, ಅಗ್ನಿಯಲ್ಲೇ ಬಿದ್ದು ಸಾಯುವೆನು. ಈಗ ಚೆನ್ನಾಗಿ ಸಗಜರ ಇವರ ಅಭಿಪ್ರಾಯವೇ ಒಂದಾದರೆ ಈ ದ್ರೌಪದಿ ಅಭಿಪ್ರಾಯವು ಬೇರೆಯಾಗಿರುವುದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯವು ಈಗಾಯಿತೆಂದು ಕೇಳಿದರಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದ್ಯಲ್ಲ, ಬಿಡು. ಏಕೆ ನೀನು ಕೇಳಿದಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಒಟ್ಟಿನಲ್ಲಿ ಸತ್ಯ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಒಂದು ಕುರುಸಭೆಯಲ್ಲಿ ದುಶ್ಯಾಸನನ ಗುಳ್ಳಿಗೆಯ ವಿಧಿಲಕ್ಕದಿ ಮಾಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿಸೋವೆನುತೋ ಗನಗದ ದಂಡದಿಲ್ ಆ ದುರ್ಯೋಧನನ ತೊಡೆಯ ಪೊಡಿಗೊಟ್ಟುವೆನೆನುತೋ ವಿಜಯ ಗಂಡುಗಲೆ ನೀನಂದು ದಂಭದ ನುಡಿಗಳ ನುಡಿದು ಮರೆತೆಯೋ ಮರೆತೋ ನಿದ್ರೆಯೊಳಿಗೆಯೋ ಹಿಡಿಂಬ ಮನೋಹರ ಆಡಗಲೇ ನಿನ್ನ ಕುಗಕ ಕಂಠದ ಕರುಳಿರುವ ಬಿರುನುಡಿ. ಕಣ್ಣೀರು ಕರೆಯದಿರುವಲ್ಲವೇ? ಈ ನಿನ್ನ ಕಂಪನಿಗೆ ಬದಲಾಗಿ ಅದೇ ಎಂಡಿನ ಕಂಡಲ್ಲಿ ಶತಗಸ್ತ ಮಳಿಗಂಬಲಿ ತೋರಿಸಿದೆ. ಕಾಲನೆ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಲತಿ ಕುರು ಸಮುದ್ರವ ತೆರೆದು ತರುವೆನ ದುರುಳ ದುರ್ಯೋಧನೆಂಬ ದುಷ್ಟ ಕೀಟಗಳ ಬಾಗೆದು ದುಶ್ಯಾಸನ ಒಡವ ಗುಡಿಗುಟ್ಟಿ ಪಾತಕಿ ದುರ್ಯೋಧನ ತೊಳೆಯ ದೃಪದ ಸುತೆ ಕಟ್ಟುವೆ ಈ ನಿನ್ನ ಬಿಡುಮಡಿಯ ಪಡೆದಿರುವತೆಯ ನರ್ಕಮರ್ದನ ಕೇಳು ನನ್ನ ಅಭಿಮತ.
ಬಲಶೂನ್ಯತೆಯ ಕುಲಗೇಡಿಗಳನ್ನು ಸೆಳೆದೊತ್ತುರೊಳಗೆ ತಲೆಗಳನ್ನು ಕಸಿ ಎಳೆಯಲು ಎರಡು ಭಾಗ ಬಿಡಿಸಿಕೊಳ್ಳುವೆ. ಬಲಶೂನ್ಯತೆಯ ಕುಲಗೇಡಿಗಳನ್ನು ಸೆಳೆದೊತ್ತುರೊಳಗೆ ತಲೆಗಳನ್ನು ಕಸಿ ಎಳೆಯಲು ಎರಡು ಭಾಗ ಬಿಡಿಸಿಕೊಳ್ಳುವೆ. ಎರಡು ಭಾಗ ಬಿಡಿಸಿಕೊಳ್ಳುವೆ. ಕೃಷ್ಣ, ದಯಮಾಡಿ ಸಂಧಿಯನ್ನು ನಿರಾಕರಿಸಬೇಕು. ಹೌದು ಪರಮಾತ್ಮ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತೆ. ಏಕೆ ಮರೆತಿರೇಕೆ? ಇಂದೊದಗಿದಂತಹ ವಿಪತ್ ಪರಂಪರೆಗಳಲ್ಲಿ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶವುಂಟು ಮಾಡಿದ ಆ ಪಾಷಾಣರಡೆ ನಮಗೆ ಸಂಧಿಯೇ. ಆಡಿದ ಮಾತನ್ನು ಈಡೇರಿದ ಹೊರತು ನಾವು ನೆಮ್ಮದಿ ವಹಿಸುವುದೇವಾ? ನಾನಂದು ಕೈದ ಶಪಥ ರಣದೊಳಗೆ ನಾನಂದು ಕೈದ ಶಪಥ ನಾನಂದು ಕೈದ ಶಪಥ ರಣದೊಳಗೆ ನಾನಂದು ಕೈದ ಶಪಥ ಅಲ್ಲಿ ದೊರೆತ ಈ ಶರದಿ ಗುರುಕುಲವನ್ನು ಅಲ್ಲಿ ದೊರೆತ ಈ ಶರದಿ ಗುರುಕುಲವನ್ನು ನಾನಂದು ಕೈದ ಶಪಥ ರಣದೊಳಗೆ ನಾನಂದು ಕೈದ ಶಪಥ. ಸತಿಯಂ ಅವಹೇಳನ ಕೈದ ಕುಲನೆಲೆಯಿಲ್ಲದ ಅಲೆವ ಕಣ್ಣನ ಕೊಂಕಲೆಂದನುವ ಈ ಪಾಂಡವ ಕುಲ ಸತಿಯಂ ಅವಹೇಳನ ಕೈದ ಕುಲನೆಲೆಯಿಲ್ಲದ ಅಲೆವ ಕಣ್ಣನ ಕೊಂಕಲೆಂದನುವ ನಾನಂದು ಕೈದ ಶಪಥ ಕಣ್ಣು ತೋರುವೆ ನಾನಂದು ಕೈದ ಶಪಥ. ವಾಸುದೇವ, ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸದಾದೆವು. ಹೌದು ಜನಾರ್ದನ, ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸದಾದೆವು. ಭಾರಿ ಹಿರಿಯನೆಂದಣ್ಣನ ಮಾತಿಗೆ ಭಾರಿ ಹಿರಿಯನೆಂದಣ್ಣನ ಮಾತಿಗೆ ವೀರದೆ ತೋರು ಶರಣಾಗಿ ನಾನಂದು ಕೈದ ಶಪಥ ತೋರುವೆ ನಾನಂದು ಕೈದ ಶಪಥ. ವಾಸುದೇವ, ಅರ್ಜುನ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಯು ಆಚಂದ್ರಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ, ಅರ್ಜುನ, ಅರ್ಜುನ. ಧರ್ಮನಂದನ, ವಾಸುದೇವ, ಭೀಮಾರ್ಜುನರಿಬ್ಬರು ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಶೇಡಿನ ಜ್ವಾಲೆಯು ದಗದಗನೆ ಉಕ್ಕಿ ಎದೆಯಲಾರಂಭಿಸಿದೆ. ಅದನ್ನು ದಮನ ಮಾಡುವ ಶಕ್ತಿ ಇರದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಂದೆ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ವಾಸುದೇವ, ಧರ್ಮನಂದನ, ಕಾಳಗ ಗೈವೋದೋ ಅಸಮತಾವೆ ಮಾಗೆ. ವಾಸುದೇವ, ಧರ್ಮನಂದನ, ಕಾಳಗ ಗೈವೋದೋ ಅಸಮತಾವೆ ಮಾಗೆ. ಚಾಲಿಸಬೇಡೆಲ್ಲ ಬೇಡುವೆ ದೇವಾ. ವಾಸುದೇವ, ಚಾಲಿಸಬೇಡೆಲ್ಲ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ವಾಸುದೇವ, ಧರ್ಮನಂದನ, ಶಾಂತಿಯಿಂದಲೇ ರಾಜ್ಯವ ಪಡೆವ. ಅಂದವ ಮಾಡೆಂದೋ ಬೇಡುವೆ ದೇವ. ವಾಸುದೇವ, ಅಂದವ ಮಾಡೆಂದೋ ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೋ? ಕದನವು ಬೇಡ ಮಗೆ ಓ ದೇವ. ಕದನವು ಬೇಡ ಮಗೆ. ಅಯ್ಯೋ, ನನ್ನ ಬುದ್ಧಿಗೆ ಮಂಕು ಕವಿದಂತಾಯಿತು. ಪರಮಾತ್ಮ, ಧರ್ಮನಂದನ, ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀವು. ಮುಂದೆ ನಿಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ,
ಪರಮಾತ್ಮ. ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಹತ್ತಿ ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರು ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಅದಕ್ಕಾಗಿ ನಾನು ನಾಳಿನ ಕುರುಸಭೆಗೆ ತೆರಳುವೆನು. ಆಗಬಹುದು ವಾಸುದೇವ. ವಾಸುದೇವ, ಸಹೋದರಿ, ಪತ್ನಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದೋ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವೆನು ಸ್ವಾಮಿ. ಸಹೋದರಿ, ಸಂತೈಸಲೋ ನಾನೇ ಸಂತಪೇಸುವುದೇಕೆ ಸೋಂದರೆ ಚಿಂತೆ ಗುರು ರಾಜ ಸಭೆಯಲ್ಲೇ ಗುರುಳ್ಳದೋ ಶಾಸನ. ಗುರು ರಾಜ ಸಭೆಯಲ್ಲೇ ಗುರುಳ್ಳದೋ ಶಾಸನ. ಸೀರೆಯ ಸೆಳೆಯೇ ಸೀರೆಯ ಸೆಳೆಯೇ ಮೊರೆಯಿರು ಕರೆದ ಕೃಷ್ಣ. ಕರೆದ ಕೃಷ್ಣ 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 ಎನ್ನಲೋ. ಕರೆದ ಕೃಷ್ಣ 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 ಎನ್ನಲೋ. ವರದನಾಗಿ ನಿನ್ನ ಸಲಹಿದ್ದೇನೆ ತಂಗಿ. ವರದನಾಗಿ ನಿನ್ನ ಸಲಹಿದ್ದೇನೆ ತಂಗಿ. ಸಂತಪಿಸುವುದೇಕೆ ಸೋದರಿ ಚಿಂತೆಯಂತಿಗುದೈ. ಸಂತೈಸಲೋ ನಾನು ಸಂತಪಿಸುವುದೇಕೆ ಸೋದರಿ ಸೋದರಿ ಸೋದರಿ. ಸಹೋದರಿ, ನಿನ್ನ ಇಷ್ಟದಂತೆ ಆ ದುರ್ಯೋಧನನ್ನು ಕೆರಳಿಸಿಕೊಂಡು ಯುದ್ಧವನ್ನೇ ಕಲ್ಪಿಸಿಕೊಂಡು ಬರುವೆನು. ನೀನಿನ್ನು ಚಿಂತಿಸಬೇಡ ತಂಗಿ. ನಿನ್ನ ಇಚ್ಛೆ ಇದ್ದಂತೆ ಆಗಲಿ ಪರಮಾತ್ಮ. ಇದೇ ರುದ್ಧಭೂಮಿ, ಇದೇ ರುದ್ಧಭೂಮಿ. ಆ ದುರ್ಯೋಧನರ ಕುತಂತ್ರಕ್ಕೆ ಒಳಗಾಗಿ ಅಸುನೀಗಿದಂತಹ ನನ್ನ ಸಹೋದರರನ್ನು, ನನ್ನ ಜನ್ಮದಾತನನ್ನು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದಂತಹ ರುದ್ರಭೂಮಿ. ಅಪ್ಪಾಜಿ, ಸಹೋದರರೇ, ಇದೋ ಇದೋ ಈ ನತದೃಷ್ಟ ಶಕುನಿಯ ಅಂತಿಮ ಪ್ರಣಾಮಗಳನ್ನು ಸ್ವೀಕರಿಸಿ. ಈಗ ನೆನಪಿಗೆ ಬಂತು, ಈಗ ನೆನಪಿಗೆ ಬಂತು. ದಾಳಗಳು ದಾಳಗಳು ನಿಮ್ಮಿಂದ ಆ ದಿನ ಪಡೆದಂತಹ ಮಾಯಾ ದಾಳಗಳು. ದುರ್ಯೋಧನ, ಈ ದಾಳಗಳನ್ನು ಸಾಮಾನ್ಯವಾದ ದಾಳಗಳೆಂದು ತಿಳಿದಿರುವೆಯೇನೋ ಮೂಡ. ಈ ದಾಳಗಳು ಸಾಮಾನ್ಯವಾದ ದಾಳಗಳಲ್ಲವೋ ಕೇಳು. ಪಾಂಡವರ ಸರ್ವ ಸಂಪತ್ತನ್ನು ಸೂರೆಗೊಳ್ಳುವಂತೆ ಮಾಡಿದ್ದು ಈ ದಾಳಗಳೇ. ಧರ್ಮರಾಯನ ಸಮೇತ ಭೀಮ, ಅರ್ಜುನ, ನಕುಲ, ಸಹದೇವನ ಇವರು ರಾಜಸ್ಥಾನದಲ್ಲಿ ಸರ್ವರ ಸಮಕ್ಷಮದಲ್ಲಿ ತಲೆಬಾಗಿ ಕುಳ್ಳರಿಸುವಂತೆ ಮಾಡಿದ್ದು ಈ ದಾಳಗಳೇ. ದ್ರೌಪದಿಯ ವಸ್ತ್ರಾಪರಣಕ್ಕೆ ಪ್ರೇರಣೆಯಾಗಿದ್ದು ಸಹ ಈ ದಾಳಗಳೇ. ಅನೇಕ ರಾಕ್ಷಸರನ್ನು
ಕಂಸ, ಜರಾಸಂಧ, ಶಿಶುಪಾಲಾದಿಗಳ ಸಂಹಾರ ಮಾಡಲಿಕ್ಕೆ ಕಾರಣವಾಗಿದ್ದೂ ಸಹ ಈ ದಾಳಗಳೇ. ಮುಂದೆ ನಡೆಯುವ ಘೋರ ಯುದ್ಧದಲ್ಲಿ ಭೀಮನು ದುಶ್ಯಾಸನ ಒಡಲನ್ನು ಬಾಗೆದು ಆ ದುಶ್ಯಾಸನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನ ಕಟ್ಟಲಿಕ್ಕೆ ಪ್ರೇರಣೆಯಾಗುವುದು ಸಹ ಈ ದಾಳಗಳ ಮುಖೇನವೇ. ಮುಂದೆ ನಡೆಯುವ ಗದಾ ಯುದ್ಧದಲ್ಲಿ ಭೀಮನು ತನ್ನ ಗದಾದಂಡದಿಂದ ಆ ದುರ್ಯೋಧನ ತೊಡೆಯನ್ನು ಮುರಿದಾಗ ಆ ದುರ್ಯೋಧನನು ತನ್ನ ತೊಡೆಯನ್ನು ಮುರಿದುಕೊಂಡು ಈ ಧರೆಯ ಮೇಲೆ ಬಿದ್ದು ವಿಲವಿಲನೆ ನರಳಾಡಿ ಒದ್ದಾಡಿ ಸಾಯುವುದಕ್ಕೂ ಕಾರಣವಾಗುವುದು ಈ ದಾಳಗಳ ಮುಖೇನವೇ. ಕೊನೆಗೆ ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ ಎಂಬಂತೆ ಧರ್ಮ ಪಾಲಕರಾದಂಥ ಆ ಪಾಂಡವರಿಗೆ ರಾಜ್ಯವು ಲಭಿಸಿ ಸಂತೋಷದಿಂದ ರಾಜ್ಯಭಾರವನ್ನು ಮಾಡಿ ದ್ವಾಪರ ಯುಗವು ಅಂತ್ಯವಾಗಿ ಕಲಿಯುಗವು ಆರಂಭವಾಗುವುದಕ್ಕೆ ಕಾರಣವಾಗುವುದು ಸಹ ಈ ದಾಳಗಳ ಮುಖೇನವೇ. ಇಷ್ಟೆಲ್ಲ ಕೃತ್ಯಗಳಿಗೆ ನಾಂದಿಯನ್ನಾಡಿದ ಈ ದಾಳಗಳನ್ನು ಸಾಮಾನ್ಯವಾದ ದಾಳಗಳೆಂದು ತಿಳಿದಿರುವೆಯಾ? ಇಲ್ಲ ಇಲ್ಲ ಇಲ್ಲ. ದಾಳಗಳೆಲ್ಲವೋ ಮರುಳೇ, ಇವುಗಳು ದಾಳಗಳಲ್ಲವೋ ಯೋಧನ. ದಾಳಗಳೆಲ್ಲವೋ ಮರುಳೇ, ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ ಅನುಜರ ದೇಹದ ಮೂಲೆಗಳು ರೋಹಿಣಿ. ಜನ್ಮದಾತನನ್ನೊಳಗೊಂಡ ಎನ್ ಅನುಜರ ದೇಹದ ಮೂಲೆಗಳು, ಅನುಜರ ದೇಹದ ಮೂಲೆಗಳು ಮೂಲೆಗಳು. ದಾಳಗಳಲ್ಲವೋ ಮರುಳೇ, ಇವುಗಳು ದಾಳಗಳಲ್ಲವೋ ದುರ್ಯೋಧನ. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು ರೋಗಿ. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ಹಾಳ ತತ್ವವನ್ನು ತುಳಿದೆಚ್ಚರಿಸಿದ ಮೂಲ ಕೌರವನ ಕೇಳು. ಹಾಳ ತತ್ವವನ್ನು ತುಳಿದೆಚ್ಚರಿಸಿದ ಮೂಲ ಕೌರವನ ಕೇಳು. ನಾಳೆ ನಡೆಯುವ ಘೋರ ಕಾಲದ ಕೌರವರಣಗಳ ಸಾಲು ಸಾಲು. ನಾಳೆ ನಡೆಯುವ ಘೋರ ಕಾಲದ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಭಸ್ಮದಿ ಮೆರೆಯುವ ದುರುಳದಕ್ಕೆ. ಸರ್ಪ ಕಿರೀಟವ ಧರಿಸಿ ಭಸ್ಮದಿ ಮೆರೆಯುವ ದುರುಳದಕ್ಕೆ ಗದಾಯುದ್ಧವನ್ನೇ ಏರ್ಪಡಿಸಿ ಗದಾಯುದ್ಧವನ್ನೇ ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಗದಾಯುದ್ಧವನ್ನೇ ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತಲೆಯನ್ನು ಮುರಿಸಿ. ಯೋಧನ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಿ ನಿನ್ನ ತಲೆಯನ್ನು ಮುರಿಸಿ. ಮರ್ಮಾಂಗದಿ ನಿನ್ನ ತೊಡೆಯನೆ ಮುರಿಸಿ. ತಾಳಗಳಲ್ಲವೋ ಮರುಳೇ, ಇವುಗಳು ತಾಳಗಳಲ್ಲವೋ. ತಾಳಗಳಲ್ಲವೋ ಮರುಳೇ, ತಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ ಅನುಜರ ದೇಹದ ಮೂಲೆಗಳು. ಜನ್ಮದಾತನನ್ನೊಳಗೊಂಡ ಎನ್ ಅನುಜರ ದೇಹದ ಮೂಲೆಗಳು, ಅನುಜರ ದೇಹದ
ಸೌಬಲರಾಜ ಶಕುನಿ, ಅಂದು ನಮ್ಮ ಗಾಂಧಾರ ವಂಶ ಕ್ಷಯಕ್ಕೆ ಕಾರಣನಾದ ಆ ದುರ್ಮತ್ತ ದುರ್ಯೋಧನನನ್ನ ನಾಶ ಮಾಡುವುದಾಗಿ ನೀನು ಮಾಡಿದ ಶಪಥವೇನಾಯಿತು? ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಶಪಥ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅವಹೇಳನ ಮಾಡುತ್ತಿರುವ ಅಧಮ ಮರಳುಗಳೇ ಸದ್ದು! ಏನಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಕಲಿಯಾಗ್ದು ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾತ ಪ್ರಳಯ ತಾಂಡವ, ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆಯೋ ನಿಮ್ಮಗಳ ಸರಸ ಸರ್ರಾಪ. ದುರ್ಯೋಧನ ದುರ್ನೀತ ದುರ್ಜಾತ ದುರ್ಯೋಧನನ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಆ ಚಿತ್ರ ವಿಚಿತ್ರವಾದ ಭಯಾನಕ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಪ್ಪ, ನನ್ನ ಗುಂಡಿಗೆಯು 100 ಈಟಿಗಳಿಂದ ಬೀಟಿದಂತಾಯಿತು. ನನ್ನ ಗುಂಡಿಗೆಯೂ ನಡುಗುತ್ತಿರುವುದು, ಕೈಕಾಲುಗಳು ಕಂಪಿಸುತ್ತವೆ. ನಾನು ಈ ದೇಹವೆಲ್ಲವೂ ಕ್ರೋಧಾಗ್ನಿ ಜ್ವಾಲೆಯಿಂದ ಧಗಧಗನೆ 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 ದಹಿಸುತ್ತಿರುವುದು. ದುರ್ಯೋಧನ ಧಗಧಗ 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 ನೆದ್ದಿದೆ ದ್ವೇಷದ ಜ್ವಾಲೆ, ಧಗಧಗ ನೆದ್ದಿದೆ ದ್ವೇಷದ ಜ್ವಾಲೆ, ದಹಿಸೋತಿರೋದು ಲೋಕಕರ ದ್ರೋಹಿ. ಧಗಧಗ ನೆದ್ದಿದೆ ದ್ವೇಷದ ಜ್ವಾಲೆ, ದಹಿಸೋತಿರೋದು ಲೋಕಕರ. ಅರಿಯ ದಾಹವು ಎಲ್ಲೆಲ್ಲೂ ಉಳಿಯುವರಂತೂ ಈ ಕುರುವಂಶ ದುರ್ಯೋಧನ. ಅರಿಯ ದಾಹವು ಎಲ್ಲೆಲ್ಲೂ ಉಳಿಯುವರಂತೂ ಈ ಕುರುವಂಶ. ಧಗಧಗ 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 ನೆದ್ದಿದೆ ದ್ವೇಷದ ಜ್ವಾಲೆ, ದಹಿಸೋತಿರೋ ಲೋಕಕರ ದ್ರೋಹಿ. ಹೋಲಿಸಿ ಎಮ್ಮನು ಪುರಪತಿ ತಂದನು ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ದುರ್ಯೋಧನ ಸೋಲಿಸಿ ಎಮ್ಮನು ಪುರಪತಿ ತಂದನು ಹಸ್ತಿನಾವತಿಯ ಸೆರೆಯೊಳಗಿಟ್ಟು. ಅನ್ನತ ಮಂದಿರು 100 ನಾವು ಸಮಗೊದಗಿ ಪುತಿ ಸರವನ ಸಾವು ದ್ರೋಹಿ. ಅನ್ನತ ಮಂದಿರು 100 ನಾವು ನಮಗೊದಗಿ ಪುತಿ ಸರವನ ಸಾವು. ಧಗಧಗ 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 ನೆದ್ದಿದೆ ದ್ವೇಷದ ಜ್ವಾಲೆ, ದಹಿಸೋತಿರೋದು ಲೋಕಕರ ದ್ರೋಹಿ. 100 ಉಳಿದಿಗನೀಗ ತೀರಿಸಲದು ಜನ ಸಾಲವ ಬೇಗ. ದುರ್ಯೋಧನ 100 ಉಳಿದಿಗನೀಗ ತೀರಿಸಲದು ಜನ ಸಾಲವ ಬೇಗ. ಹೆಮ್ಮರವಾಗುವ ಎಣ್ಣೆಯನ್ನೇ ಸೇಡು ಸೇಡು ಸೇಡು. ದುರ್ಯೋಧನ ಹೆಮ್ಮರವಾಗುವುದೆಣ್ಣೆಯ ಸೇಡು, ಪ್ರಸಾರವೆನುಪುದು ಕೌರವನ. ಧಗಧಗ 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 ನೆದ್ದಿದೆ ದ್ವೇಷದ ಜ್ವಾಲೆ, ದಹಿಸೋತಿರೋದು ಲೋಕಕರ ಧಗಧಗ ಧಗಧಗ ಧಗಧಗ. ದುರ್ಯೋಧನ ದುರ್ಯೋಧನ ಅಂದು
ಆ ನನ್ನ ಹತಭಾಗ್ಯ ಸಹೋದರರಿಗೆ ಒಂದು ದಿನಕ್ಕೆ ಒಂದೇ ಒಂದು ಹಿಡಿ ಅನ್ನ, ಒಂದು ಒಳಲ ನೀರನ್ನು ಕೊಡುತ್ತಿದ್ದೆಯೋ ಪಾಪಿ ದುರ್ಯೋಧನ. ಆ ಹಿಡಿ ಅನ್ನ ಒಳ್ಳೆಯ ನೀರಿನಿಂದ ನಮ್ಮಗಳೆಲ್ಲರ ಹೊಡಲು ತುಂಬುತ್ತಿರಲಿಲ್ಲವೋ ಪಾಪಿ ದುರ್ಯೋಧನ. ನಮ್ಮಗಳ ಹೊಡಲು ತುಂಬುತ್ತಿರಲಿಲ್ಲ. ಆ ಸಮಯದಲ್ಲಿ ಈ ನನ್ನ ಹತಭಾಗ್ಯ ಸಹೋದರರೆಲ್ಲರೂ ಒಂದೆಡೆ ಸೇರಿ ಶಕುನಿ ಶಕುನಿ ಈ ಹಿಡಿ ಅನ್ನ ಒಳಲೆ ನೀರನ್ನು ಸಂಪೂರ್ಣವಾಗಿ ನೀನೊಬ್ಬನೇ ಉಂಡು ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕೆಂದು ನಿಶ್ಚಯಿಸಿ ಆ ಹಿಡಿ ಅನ್ನ ಒಳಲೆ ನೀರನ್ನು ಸಂಪೂರ್ಣವಾಗಿ ನನಗಿತ್ತು. ಅವರೆಲ್ಲರೂ ಉಪವಾಸ ಬಾಯಾರಿಕೆಗಳಿಂದ ಪ್ರತಿದಿನವೂ ನಿನ್ನನ್ನು ಶಪಿಸುತ್ತಾ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ಇಂದಿಗೂ ಸಹ ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ನಿರಂತರವಾದ ಬಡಬಾಗ್ಯ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ನನ್ನೀ ದೇಹವನ್ನು ಹಣುಹಣುವಾಗಿ ಛಿದ್ರವಾಗಿ ತುಂಡು ತುಂಡುಗಳಾಗಿ ಕತ್ತರಿಸಿ ನೋಡಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ಮೊಯ್ಯಿಗೆ ಮೊಯ್ಯಿ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರಿಯ ನುಡಿಯೇ ಹೊರತು ಬೇರಿನ ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲವೋ ಕೌರವೇಶ್ವರ, ನನ್ನಲ್ಲಿ ಉಳಿದಿಲ್ಲವೋ. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು, ನಾವೇನು ಸಾಮಾನ್ಯರೇ? ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರೊಂದು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳನ್ನು ಹೋಲೈಸಿಕೊಂಡು ಈ ದಿವ್ಯ ಸಿಂಹಾಸನವನ್ನೇರಿ ಸಿಂಹಾಸನವನ್ನೇರಿ ಒಂದು ಕಡೆ ನನ್ನ 99 ಮಂದಿ ಸಹೋದರರು, ಒಂದು ಕಡೆ ಸಮಸ್ತ ಸಾಮಂತ ರಾಜರುಗಳು, ಇವರೆಲ್ಲರುಗಳನ್ನು ಹೋಲೈಸಿಕೊಂಡು ಸಂತೋಷದಿಂದ ರಾಜ್ಯಭಾರವನ್ನು ಮಾಡಬಹುದಾಗಿತ್ತು. ಏ ಪಾಪಿ ದುರ್ಯೋಧನ, ಆದರೆ ನಿನ್ನಿಂದಾಗಿ ಈ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು ದುರ್ಯೋಧನ, ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ಅಂತೆಯೇ ನಾನು ಸಹ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರನನ್ನು, ಅದರಲ್ಲಿಯೂ ಸೋದರ ಮಾವನ ಮಕ್ಕಳಿಗೆ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡ ನುಡಿಗಳನ್ನು ಅನುಸರಿಸಿ ಅಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲೇ ಅಣ್ಣ
ಅಳಬೇಡಿ, ಅಣ್ಣ ಅಳಬೇಡಿ, 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 ಅಳಬೇಡಿ. ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ, ಅಳಬೇಡಿರೋ ನನ್ನ ಹತಭಾಗ್ಯರೇ, ಅಳಬೇಡಿರೋ ನನ್ನ ಅನುಜಾತರೇ, ಅಳಬೇಡಿರೋ ಬದುಕಿರುವೆನು ನಾನು ನಿಮಗಾಗಿಯೇ, ನಿಮ್ಮಯ ಹಿತಕ್ಕಾಗಿಯೇ, ಅಳಬೇಡಿರೋ ನನ್ನ ಸಹೋದರರೇ, ಅಳಬೇಡಿ, 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 ಅಳಬೇಡಿ ನನ್ನ ಹತಭಾಗ್ಯ ಸಹೋದರ, ಅಳಬೇಡಿ. ಅಳಬೇಡಿ, ಅಳಬೇಡಿ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುಳ್ಳ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನರುಂಡಗಳಿಂದ ನರಕದಲ್ಲಿರುವ ನಿಮಗೆ ನಿರಾಜನವನ್ನು ಮಾಡಿಸುವೆನು, ಅಳಬೇಡಿ. ದುರ್ಯೋಧನ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಂದ ನಿನಗಾಗತಕ್ಕಂತಹ ಹಿಂಸೆ ಅತಿ ಭಯಾನಕ. ಯಾವ ರೀತಿ ಎಂದರೆ ತಾಯಿಯ ಕಣ್ಣಿನಿಂದ ತೊಯ್ದು ಗುರು ಹಿರಿಯರ ರಕ್ತಗಳಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟಿಸಿ ಬಿಡಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸಿದೆ. ಯಾರಿಗೆ ಮಾವ ನರಕದ ಮಾರ್ಗ? ಶಕುನಿ. ಓ ಗೌರವೇಶ್ವರ, ನಿನಗೆ ಪರಮ ವೈರಿಗಳಾದ ಆ ಪಾಂಡವನಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ, ಕೃತವರ್ಮಾದಿಗಳು ನಮ್ಮ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಲೆಂದು ಹೊರಟರೆಂದು ದೂತನು ಇದೀಗ ತಾನೇ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಮಾವ. ಮತ್ತೆ ಈ ದುರ್ಯೋಧನನು ಅಸಹಾಯೇಶ್ವರನು ಆಹಾ, ತನ್ನೆರಡು ತೋಳ್ಬಲಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆನಾದರೂ ಈ ಜ್ಞಾತಿ ಹಿಂಸೆ ಸುಯಿತ ಕಲಹ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ನಿನ್ನ ಮೇಲಿನ ಅಭಿಮಾನದಿಂದ ಅವೆಲ್ಲವನ್ನೂ ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹ ಅಲ್ಲ. ಸಹೋದರ, ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯ ಅಣ್ಣ. ಸಹೋದರ, ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯ ಬಲ್ಲಗೈದ ಪರಿಯ ಎಲ್ಲವ ನೋಡಿ ಅಣ್ಣ. ಬಲ್ಲಗೈದ ಪರಿಯ ಎಲ್ಲವ ನೋಡಿ ನಿಲ್ಲದೆ ಮನವು ತಲ್ಲನಿ ಅಣ್ಣ ನಾನು ನೋಡಿ ಕೃಷ್ಣ ಗೈದ
ಸಹೋದರ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸಿಕೋ. ಆಧರಿಸುವವರ ಮೊದವ ಮಾವ! ಆ? ಆಧರಿಸುವವರ ಮೊದವಾಧಿಕರಿಗೆ ಆಧರಿಸುವವರ ಮೊದವಾಧಿಕರಿಗೆ ಆಧರಿಸುವವರ ಮೊದವಾಧಿಕರಿಗೆ ಸಾಧುವೇ ಜನಾನೇ ಸಾಧುವೇ ಜನಾನೇ ವಿದುರನ ಬಳಿ ಹೋದ ಪರಿಯ ಬಲ್ಲೆಯ ನುಡಿ ಹಬ್ಬದ ವೇಣು ಗೋಪಾಲ ತ್ರಿಲೋಲ ಕೃಷ್ಣನ ಪೂಜೋದವ ಬಲ್ಲೆಯ ನುಡಿ ಹಬ್ಬದ ಮಾವ! ಮೃಗಗಳಿಂದ ಬಂದ ಅಣ್ಣ ಸಹೋದರ, ಅಣ್ಣ ಸಹೋದರ, ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಅವನಾಗಲೇ ರಾಜ ಪ್ರಸಾದವ ದಾಟಿ ದಾಟಿ ದರಿದ್ರನಾದ ವಿದುರನ ಮುರುಕು ದ್ರೌಪದಿಯನ್ನು ಆಶ್ರಯಿಸಿರುವನು. ಅವನದೆಷ್ಟು ಅವಹೇಳನ! ಸಹೋದರ ದುಶ್ಯಾಸನ, ಅಣ್ಣ ಅವಹೇಳನವಲ್ಲ ಪ್ರಿಯ ಮತ್ತೆ? ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ಇರಬಹುದು. ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ನಾರಿರುವರು. ಓಹೋ, ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆ ಸಹೋದರ. ಆದರೂ ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆ ಧಿಕ್ಕರಿಸುವುದು ಅನುಚಿತ. ನೀನವನನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸಲಾರೆ. ಕುಲಚಲವೆಂಬ ಗದೆ ನಿಡಿದು ರಣಾಂಗಣದಲ್ಲಿ ಶತ್ರುಗಳುಂಡವನ್ನು ಚಂಡಾಡಿ ಆ ಪುಂಡ ಭೀಮನ ಗುಂಡಿಗೆ ಬಿಸಿರಕ್ತಪಾನ ಮಾಡುವ ತನಕ ಬಿಡತಕ್ಕವನಲ್ಲ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ. ಅಣ್ಣ, ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಕೊಂಡರನ್ನು ಛೇದಿಸಿ ಜಲವ ಜಯಿಸಿ ಬರುವೆನ. ಕೊಂಡರನ್ನು ಛೇದಿಸಿ ಜಲವ ಜಯಿಸಿ ಬರುವೆನ. ಸುರದಿ ನರವ ಹದಮರವರ ಶಿರವ ಕಡಿದು ಬರುವೆನ. ಬಲ ಸಹೋದರ, ಸುರದಿ ನರವ ಹದಮರವರ ಶಿರವ ಕಡಿದು ಬರುವೆನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು. ಸಹೋದರ, ದುಶ್ಯಾಸನ ಸಹೋದರ! ದುಶ್ಯಾಸನ ದುಶ್ಯಾಸನ ನೋಡಿದೆಯಾ ಮಾವ? ಈ ನನ್ನ ಪ್ರಿಯತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು. ಮದಗಜಗಳೆಷ್ಟಿದ್ದರೂ ಈ ಮರಿಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ? ಆ? ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಮತ್ತೆ ಆಗಿದ್ದರೆ ಈ ಸಾರ್ವಭೌಮನ ವೈಭವವನ್ನ ದೃಢೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ನೀನು ಈ ಅಪಮಾನವನ್ನು ಹೇಗೆ ತಾನೇ ಸಹಿಸುವ ದುರ್ಯೋಧನ?
ಮಾವ, ದುರ್ಯೋಧನ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನ ನಿರ್ಮೂಲ ಮಾಡಲೆಂದೇ ಆತನು ಅವತರಿಸಿರುವುದು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರಯ್ಯ. ಒಳ್ಳೆಯ ಮಿತ್ರರೇ ಹಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಆ, ಕಂಸನನ್ನು ಒದಿಸಿ ಅರುಳೋ ಮರುಳೋ ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಉಲ್ಲರಿಸಿ ಸಹೋದರರನ್ನು ಸುರಪಾನ ಪ್ರಮಥರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ಒಲೈಸಿಕೊಂಡನಲ್ಲ ಆ ಕಳ್ಳ ಕೃಷ್ಣ. ಅಂತವನಿಗೆ ಮನ್ನನಿಗೆ ಕೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ದೋರಿಕೆ ಗಳಿಸಿದೆ ಮಾವ? ಆ ನಂದ ಗೋಪಾಲಕನ ಮನೆಯ ಬಾಗಿಲಲ್ಲಿ ನಿಂತು ಸೈನ್ಯಾಚನೆ ಮಾಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ದುರ್ಯೋಧನ ಆ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಎನ್ನುವ ಹಾಗೆ ಕೃಷ್ಣನಿಗಿಂತ ಕೃಷ್ಣನ ವಿಜಯೋನ್ಮತ್ತನಾದ ಆ ಯಾದವ ಸೈನ್ಯವು ನಿನಗೆ ಅತ್ಯವಶ್ಯಕವಾಗಿ ಬೇಕಾಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ತನ್ನ ಯಾದವ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನೀನು ನನಗೆ ಬೇಡವೇ ಬೇಡ, ನಿನ್ನ ಅಕ್ಷೋಹಿಣಿ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಆ ದಿನ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಯೋಧನ, ನೀನು ಹೇಳುವುದೇನೋ ಸರಿ, ಆದರೆ ಅವರ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಇದು ಯಾವ ಧರ್ಮ? ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಅಂದು ನಮ್ಮ ಮೇಲೆ ಆ ದಿನ ಇಲ್ಲದ್ದು, ಈಗ ಅದಕ್ಕೆ ನಾನು ಬಿಡುವೆನೆ. ದುರ್ಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಮಾವ? ಅವರೆಲ್ಲರೂ ಆತನ ಆಜ್ಞಾಧಾರಿಗಳು ಇರಬಹುದು. ಒಂದು ವೇಳೆ ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಆ ಪಾಂಡವರಿಗೆ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಗಲಿಲ್ಲವೇ ದುರ್ಯೋಧನ? ನಷ್ಟವಾಗಲಿಲ್ಲವೇ? ಪುನಃ ಅವರು ಅದನ್ನು ಹೊಂದುವುದೆಂದರೆ ಏನಯ್ಯ? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ಈ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾತನಾ ಅಂಜಲಿಡುವುದು ನಿನ್ನಂತಹ ಯೋಧರಿಗೆ ಉಚಿತವಲ್ಲ. ಹಾಗೇನಾದರೂ ಒಂದು ವೇಳೆ ಪಾಂಡವರು ರಾಜ್ಯಕ್ಕೆ ಹಂಬಲಿಸಿದ್ದೇ ಆದರೆ ರಣರಂಗದಲ್ಲಿ ಹೋರಾಡಿ ವಿಜಯಶಾಲಿಗಳಾಗಿ ನಂತರ ರಾಜ್ಯವನ್ನು ಪಡೆಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯಕ್ಕೆ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮುನೆ ಊರುವಷ್ಟು ಜಾಗವನ್ನು ನೀಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ದುರ್ಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ದುರ್ಯೋಧನ ಮಾವ, ಈಗ ಬೇಡ, ಸಮಯ ಬಂದಾಗ ನಾನೇ ಅದನ್ನು ನಿನ್ನಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನೀನು ನಡೆ ದುರ್ಯೋಧನ. ಮಾವ, ದುರ್ಯೋಧನ ಎಂತಿದ್ದರು ಹೇಗಿದ್ದರು ಈ ದುರ್ಯೋಧನನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಅಚಲ, ಕಗ್ಗಲ್ಲಿನಂತೆ ಅಚಲ. ನಡೆ ಮಾವ, ಹೋಗೋಣ. ನಡೆ ದುರ್ಯೋಧನ, ನಡೆ ಸಾರ್ವಭೌಮ, ನಡೆ ನಡೆ ಕುರುಕುಲದ ರಣಕಲಿ. ನೀನಾಗುವೆ ರಣರಂಗದಲ್ಲಿ ನರಬಲಿ.
ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೇ ಎಬ್ಬಿಸಿ ದ್ವೇಷಾಜ್ಞೆ ಮಿಂಚಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಈ ದರೆಯನ್ನು ಬಿರಿಯುವಂತ ಮಾಡಿ ಈ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ದುರ್ಯೋಧನ, ನಾನು ನಿನ್ನ ಹಿತೈಷಿ ಎಂದು ತಿಳಿದಿರುವೇನೋ ಮೂಡ. ನಾನು ನಿನ್ನ ಹಿತೈಷಿ ಅಲ್ಲವೋ? ನಾನೆಂದಿಗೆ ನಿನ್ನಪ್ಪನ ಮನೆಗೆ ಕಾಲಿಟ್ಟನು ಅಂದೇ ಆ ನಿನ್ನ ಅರಮನೆ ಕಾಗೆ ಒಕ್ಕ ಗೂಡಾಯಿತು, ಮಾರಿ ಒಕ್ಕ ಬೀಡಾಯಿತು. ಆ ನಿನ್ನ ಅರಮನೆ ಶಕುನಿ ಎಂಬ ಮೂರಕ್ಷರಗಳ ಅರ್ಥವೇನೆಂಬುದನ್ನು ಬಲ್ಲೆಯ ಪುಣ್ಯ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಈ ನಿನ್ನ ಕುರುವಂಶವನ್ನು, ನೀ ಎಂದರೆ ನಿನ್ನವರಿಂದಲೇ ನಿರ್ನಾಮ ಮಾಡುವನೇ ಈ ಶಕುನಿ. ಶಕುನಿಯಿಂದ ಕುರುವಂಶ ನಿನ್ನ. ದುರ್ಯೋಧನ, ಎಂದಿಗೆ ನಿನ್ನ ಹೆಂಡತಿಯಾದ ಆ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗಿ ರಣರಂಗದಲ್ಲಿ ನಿನ್ನ ಶವದ ಮೇಲೆ ಬಿದ್ದು ತನ್ನ ಎದೆಯೊಡೆದುಕೊಂಡು ಗೋಳಾಡಿ ಸಾಯುವಳೋ ಅಂದೇ ಈ ಶಕುನಿಗೆ ಆನಂದ, ಮಹಾದಾನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ದುರ್ಯೋಧನ, ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ದುರ್ಯೋಧನ, ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರ ಪಜಯವೋ. ದುರ್ಯೋಧನ, ಪಾಂಡವರಿಗೆ ಜಯವೋ, ಕೌರವರ ಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ದುರ್ಯೋಧನ, ಸೇಡಿನ ಸರ್ಪದ ಎಡೆಮೆತ್ತಿ ಸರಸವನಾಡಲು ಬಯಸುವೆಯ ದ್ರೋಹಿ. ಸೇಡಿನ ಸರ್ಪದ ಎಡೆಮೆತ್ತಿ ಸರಸವನಾಡಲು ಬಯಸುವೆಯ ನಿಮ್ಮ ವಿನಾಶಕ್ಕೆ ನಾಂದಿಯನ್ನಾಡಿ. ದುರ್ಯೋಧನ, ನಿಮ್ಮ ವಿನಾಶಕ್ಕೆ ನಾಂದಿಯನ್ನಾಡಿ ಆನಂದವನ್ನೇ ಹೊಂದುವೆನು. ದುರ್ಯೋಧನ, ನಿಮ್ಮ ವಿನಾಶಕ್ಕೆ ನಾಂದಿಯನ್ನಾಡಿ ಆನಂದವನ್ನೇ ಹೊಂದುವೆನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ದುರ್ಯೋಧನ, ಕೌರವ ಕುರಿಗಳ ಕಾಪಿಸುವೆ, ಕೌರವ ಕುರಿಗಳ ಕಾಪಿಸುವೆ, ಆ ಕುರಿಗಳ ರಣಧೋಲ್ ಬಲಿ ಕೊಡುವೆ.
ಕುರಿಗಳ ಹಬ್ಬಿಸುವೆ ಆ ಕುರಿಗಳ ರಣದೋಲ್ದಲ್ಲಿ ಕೊಡುವೆ ತರ್ಪಣ ನೀಡುವೆ ಸೋದರರೇ ತರ್ಪಣ ನೀಡುವೆ ಸೋದರರೇ ಆನಂದವನೇ ಒಂದು ಇರಿ ದುರ್ಯೋಧನ ತರ್ಪಣ ನೀಡುವೆ ಸೋದರರೇ ಆನಂದವನೇ ಒಂದು ಇರಿ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಮಹದಾನಂದ ಪರಮಾನಂದ ಈ ಶಕುನಿಗೆ ಇಂದು ಆನಂದ ಮಹದಾನಂದ ಪರಮಾನಂದ